ನಾನೀಗ ಮಂಗಳೂರು ಕಡೆಯ ಬನ್ಸ್ ಮಾಡೋದು ಹೇಗೆ ಎಂದು ತಿಳಿಸ್ಕೊಡ್ತೇನೆ. ಈ ತಿಂಡಿ ಉಡುಪಿ ಹಾಗೂ ಮಂಗಳೂರು ಕಡೆಯ ಎಲ್ಲ ಹೋಟೆಲ್ಗಳಲ್ಲಿ, ಅಂದರೆ ದೊಡ್ಡ ಹಾಗೂ ಸಣ್ಣ ಹೋಟೆಲ್ಗಳಲ್ಲಿ ಚಿರಪರಿತ ತಿಂಡಿ. ಇದು ತಿನ್ನಲು ತುಂಬ ರುಚಿಯಾಗಿರುತ್ತದೆ, ಸಾಫ್ಟ್ ಆಗಿರುತ್ತದೆ. ದೊಡ್ಡವರಿಗೂ ಮಕ್ಕಳಿಗೂ ತುಂಬ ಇಷ್ಟವಾಗುತ್ತದೆ. ನನಗಂತೂ ತುಂಬ ಇಷ್ಟ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮವರಿಗೆಲ್ಲರಿಗೂ ಶೇರ್ ಮಾಡಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 2 ಕಪ್ ಮೈದಾ ತಗೊಂಡಿದ್ದೇನೆ. ಇದು ಸುಮಾರು ಅರ್ಧ ಕಿಲೋದಷ್ಟಾಗುತ್ತೆ. ಇದು ಪಚ್ಚೆ ಬಾಳೆಹಣ್ಣು, ಸ್ವಲ್ಪ ಜೀರಾ, ಒಂದು 4-5 ಸ್ಪೂನಿನಷ್ಟು. ಈ ಸ್ಪೂನಿನಲ್ಲಿ ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿ ಇಟ್ಟಿರ್ತೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, 1 ಗ್ಲಾಸಿನಷ್ಟು ಮೊಸರು. ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ, ಬಾಳೆಹಣ್ಣನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೇನೆ. ಮೊದಲಿಗೆ ಹಿಟ್ಟನ್ನು ಜರಡಿ ಹಿಡಿದುಕೊಳ್ಳೋಣ. ಒಂದು ಗ್ಲಾಸ್ ಮೊಸರನ್ನು ಹಾಕಿರ್ತೀನಿ. ಇದಕ್ಕೆ ಉಪ್ಪು, ಒಂದೂವರೆ ಸ್ಪೂನು ಇಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, 4-5 ಈ ಚಮಚದಲ್ಲಿ ಸಕ್ಕರೆಯನ್ನು ಹುಡಿ ಮಾಡಿಟ್ಟಿರ್ತೇನೆ. ಇದನ್ನು ಇದಕ್ಕೆ ಮಿಕ್ಸಿಗೆ ಜಾಸ್ತಿ ಸಿಹಿ ಬೇಕಾದವರು ಇನ್ನು 1-2 ಸ್ಪೂನ್ ಹಾಕ್ಕೊಳ್ಬೋದು. ಇದು ಅಡುಗೆ ಸೋಡಾ, ಕುಕ್ಕಿಂಗ್ ಸೋಡಾ. ಇದು 1 kgಗೆ 1 ಸ್ಪೂನ್ ಬೇಕು. ಇದು ಅರ್ಧ kg 1/2 ಸ್ಪೂನ್. ಇದು ಬಾಳೆಹಣ್ಣಿನ ಪೇಸ್ಟ್. ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಮಿಕ್ಸ್ ಮಾಡಿ. ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಕಲಿಸಬೇಕು, ಸರಿಯಾಗಿ ನಾದಬೇಕು. ಇದನ್ನು ಬೆಳಿಗ್ಗೆ ತಿಂಡಿ ಮಾಡುವುದಾದರೆ ರಾತ್ರಿ ಹಿಟ್ಟನ್ನು ಕಲಸಿಡಬೇಕು. ಸಂಜೆ ಮಾಡುವುದಾದರೆ ಬೆಳಿಗ್ಗೆ ಹಿಟ್ಟು ಕಲಸಿಡಬೇಕು. ಮಾಡುವ 7-8 ಗಂಟೆ ಮೊದಲು ಹಿಟ್ಟನ್ನು ಕಲಸಿಡಬೇಕು. ಈ ಥರ ಮೆತ್ತಗೆ ಚೆನ್ನಾಗಿ ನಾದಿ ಕಲಸಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ತುಂಬ ಸಾಫ್ಟಾಗಿ ಬನ್ಸ್ ಬರುತ್ತೆ ಈ ಥರ. ಸ್ವಲ್ಪ ಎಣ್ಣೆಯನ್ನು ಹಾಕಿ
ನೋಡಿ ಹಿಟ್ಟು ಹೇಗೆ ಆಗಿದೆ ನೋಡಿ, ಸೂಪರ್ ಆಗಿದೆ. ಇದನ್ನು ಹೀಗೆ ಎಣ್ಣೆ ಹಾಕಿ ಚೆನ್ನಾಗಿ ಮುಚ್ಚಿ 7-8 ಗಂಟೆಗಳ ಕಾಲ ಮುಚ್ಚಿಡಬೇಕು. ಹಾಯ್ ಫ್ರೆಂಡ್ಸ್, ನೋಡಿ 7-8 ಗಂಟೆಯ ನಂತರ ಹಿಟ್ಟು ಹೇಗೆ ಸ್ಮೂತಾಗಿ ಬಂದಿದೆ ನೋಡಿ. ಬನ್ಸ್ ನೋಡಿ ಎಷ್ಟು ಮೆತ್ತಗಾಗಿದೆ ನೋಡಿ. ಹಾಯ್ ಬಿಸಿ ಬಿಸಿ ಇದೆ ನೋಡಿ, ಎಷ್ಟು ಮೆತ್ತಗಾಗಿದೆ ನೋಡಿ, ಸ್ಮೂತ್. ಬಿಸಿ 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 ಇದೆ. ಇದನ್ನು ಸಾಂಬಾರು ಅಥವಾ ಚಟ್ನಿಯೊಂದಿಗೆ ಸವಿಬೋದು. ಎಲ್ಲ ಹೋಟೆಲ್ಗಳಲ್ಲಿಯೂ ಇದೇ ಥರ ಬನ್ಸ್ ನೋಡಿ, ಎಷ್ಟು ಮೆತ್ತಗಾಗಿದೆ ನೋಡಿ. ಹಾಯ್ ಬಿಸಿ ಬಿಸಿ ಇದೆ ನೋಡಿ, ಎಷ್ಟು ಮೆತ್ತಗಾಗಿದೆ ನೋಡಿ, ಸ್ಮೂತ್. ಇದನ್ನು ಸಾಂಬಾರು ಅಥವಾ ಚಟ್ನಿಯೊಂದಿಗೆ ಸವಿಬೋದು. ಎಲ್ಲ ಹೋಟೆಲ್ಗಳಲ್ಲಿಯೂ ಇದೇ ಥರ. ಹಾಗೆ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನನ್ನು ಒತ್ತಿ, ಆವಾಗ ನಿಮಗೆ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ಸ್. ವಿಡಿಯೋ ನೋಡಿ ತುಂಬ ಥ್ಯಾಂಕ್ಸ್.